ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ನಾನು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ಬೋದು ಟ್ರೆಂಡಿಂಗ್ ಆಗಿರೋಂಥ ವೀಡಿಯೋಗಳನ್ನ ಯಾವ ರೀತಿ ಎಡಿಟ್ ಮಾಡೋದು ಮತ್ತು ಅದು ಯಾವ ಆ್ಯಪಲ್ಲಿ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆ ಗಂಟೆ ನೋಡಿ, ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಇಷ್ಟೊಂದು ಇನ್ಫಾರ್ಮೇಷನ್ಸ್ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಮತ್ತು ಹಾಗೂ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಇವಾಗ ತೋರಿಸ್ತಾ ಇದ್ದೀನಲ್ಲ ವೀಡಿಯೋಗಳು, ಆ ರೀತಿ ಎಡಿಟ್ ಮಾಡೋದಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಇದಕ್ಕೆ 2 ಆ್ಯಪ್ ಬೇಕಾಗುತ್ತೆ ಪರ್ಟಿಕ್ಯುಲರಾಗಿ ಆ ರೀತಿ ಎಡಿಟ್ ಮಾಡೋದಕ್ಕೆ. ನೋಡ್ತಾ ಇರ್ಬೋದು, ಒಂದು ಕ್ಯಾಪ್ಕಟ್ಟು, ಒಂದು VPN. ಅದು ಯಾವ್ದು ಬೇಕಾದರೂ VPN ನೀವು ಕನೆಕ್ಟ್ ಮಾಡ್ಕೋಬೋದು. ಸೊ ನಾನೀಗ VPN ಕನೆಕ್ಟ್ ಮಾಡ್ಕೊತಿದ್ದೀನಿ ಫಸ್ಟು. ಸೊ ಇದು ಈ ಆ್ಯಪ್ 2 ಲಿಂಕು ಮತ್ತು ಡೈರೆಕ್ಟ್ ಆ್ಯಪಿಗೆ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಜಾಯ್ನ್ ಆಗ್ಬೋದು ಮತ್ತು ಡೈರೆಕ್ಟಾಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಟೆಲಿಗ್ರಾಮಲ್ಲೂ ಕೂಡ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅವರು ಜಾಯ್ನ್ ಆಗಿ. ಹಾಗೂ 2 ಆ್ಯಪ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು ಮತ್ತು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು VPN ಕನೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, VPN ಕನೆಕ್ಟ್ ಆಗಿದೆ. ಈಗ ಬ್ಯಾಕ್ ಬನ್ನಿ ಕ್ಯಾಪ್ಕಟ್ ಆ್ಯಪಿಗೆ ಓಪನ್ ಮಾಡಿ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಒಂದು ಕ್ಯಾಪ್ಕಟ್ ಆ್ಯಪಿಗೆ ಬಂದಿದೆ ನಿಮಗೆ. ಇನ್ನೊಂದು ಫ್ರೆಂಡ್ಸು, ನೀವು ನೋಡ್ತಾ ಇದ್ದೀನಿ, ನಾನು ಸ್ವಲ್ಪ ಜನ ಕಮೆಂಟ್ ಮಾಡ್ತಿದ್ದಾರೆ, ಬ್ರೋ ನಂದರಲ್ಲಿ ಟೆಂಪ್ಲೇಟ್ ಆಪ್ಷನ್ ತೋರಿಸ್ತಾ ಇಲ್ಲ ಮತ್ತು ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ ವಿಡಿಯೋ ಅಂತ, ಮತ್ತು ಅಂದರೆ ಇಂಪೋರ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಹೇಳ್ತಿದ್ದೀರಾ. ಸೊ ಅದು ಯಾಕೆ ಆಗ್ತಿದೆ ಅಂದರೆ, ನೋಡಿ ಸೆಟ್ಟಿಂಗ್ ಇದೆಯಲ್ಲ, ಈ ಸೆಟ್ಟಿಂಗ್ ಮೇಲೆ ಬನ್ನಿ. ಸೆಟ್ಟಿಂಗ್ ಮೇಲೆ ಬಂದು ನಿಮ್ಮದು ಆ್ಯಪ್ ವರ್ಷನ್ ಯಾವುದಂತ ತಿಳ್ಕೊಳ್ಳಿ ಫಸ್ಟು. ನೋಡ್ತಾ ಇರ್ಬೋದು ವರ್ಷನ್ 9.0.00 ಅಂತ ಇದೆಯಲ್ಲ, ಆ ವರ್ಷನಲ್ಲಿ ಮಾತ್ರ ಇದು ಅವೈಲೇಬಲ್ ಸಿಗುತ್ತೆ. ಇವಾಗ ಅಕಸ್ಮಾತ್ ವರ್ಷನ್ನು ತೀರಾ ಕಮ್ಮಿ ಮತ್ತು ಜಾಸ್ತಿ ಇದ್ದರೆ ಈ ಥರ ಫೀಚರ್ಸ್ ನಿಮಗೆ ಸಿಗೋಲ್ಲ. ಸೊ ನಿಮಗೆ ಟೆಲಿಗ್ರಾಮಲ್ಲಿ ಈ ಡೈರೆಕ್ಟ್ ಆ್ಯಪಿಗೆನ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ರೀತಿ ಅಂತ. ನೋಡ್ತಾ ಇರ್ಬೋದು ಇಲ್ಲಿ ಟೆಂಪ್ಲೇಟ್ ಅಂತ ಇದೆಯಲ್ಲ. ಓಕೆ, ಈ ರೀತಿ ಬನ್ನಿ, ನೋಡಿ ಇಲ್ಲಿ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸುಮಾರಷ್ಟು ಟೆಂಪ್ಲೇಟ್ಸ್ಗಳು ಸಿಗುತ್ತೆ. ಸೊ ನಿಮಗೆ ಇಲ್ಲಿ ಯಾವ ಥರ ಟೆಂಪ್ಲೇಟ್ ಸರ್ಚ್ ಮಾಡೋದಂದರೆ ತೋರಿಸ್ಕೊಡ್ತೀನಿ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಾನು ಟೈಪ್ ಮಾಡ್ತಿದ್ದೀನಲ್ಲ ಆ ರೀತಿ ಟೈಪ್ ಮಾಡಿ ಟೆಟ್ ಆಯಿಲ್ ಅಂತ. ನೋಡ್ತಾ ಇರ್ಬೋದು ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಜಸ್ಟ್ ಒಂದು 3 ಟೆಕ್ಸ್ಟ್ ಆ್ಯಡ್ ಮಾಡಿದ್ರೆ ಅಂದರೆ ಟೈಪ್ ಮಾಡಿದ್ರೆ ಸಾಕು, ಇಲ್ಲೇ ತೋರಿಸುತ್ತೆ. ಫಸ್ಟ್ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟಿಗೆ ಸಿಗ್ತಾ ಇದೆ ನಿಮಗೆ. ಇದನ್ನು ಕ್ಲಿಕ್ ಮಾಡಿ, ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಯೂಸ್ ಟೆಂಪ್ಲೇಟ್ ಅಂತ ಇದೆಯಲ್ಲ. ಸೊ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಫೋಟೋನಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಏನಾದರೂ ಡೌನ್ಲೋಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನಾನು ಸದ್ಯಕ್ಕೆ ಒಂದು ಗಾಡಿನ ತೋರಿಸ್ತಾ ಇದ್ದೀನಿ, ಟ್ರೈ ಇಟ್ ನೌ. ಓಕೆ, ಇವಾಗ ನೆಕ್ಸ್ಟ್ ಪ್ರಿವ್ಯೂ ಅಂತ ತೋರಿಸಿ ಅಂದರೆ ಕ್ಲಿಕ್ ಮಾಡಿದ್ರ ಮೇಲೆ ನೋಡ್ತಾ ಇರ್ಬೋದು ಲೋಡಿಂಗ್ ಎಫರ್ಟ್ಸ್ ಅಂತ ಬರ್ತಾ ಇದೆ. ಓಕೆಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಸೊ ಸಾಂಗ್ನ ನಾನು ಮ್ಯೂಟ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಇದೇ ರೀತಿ ನೀವು ಯಾವ ಥರ ಬೇಕಾದರೂ ಫೋಟೋನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಎಕ್ಸ್ಪೋರ್ಟ್ ವಿತೌಟ್ ವಾಟರ್ ಮಾರ್ಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು ನೀವು. ಅಂದರೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೋದು ನೀವು. ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಲೋಡ್ ಆಗ್ತಿದೆ, ಆಲ್ಮೋಸ್ಟ್ ಆಯಿತು. ಇಲ್ಲಿ ಡನ್ ಇದೆಯಲ್ಲ, ಡನ್ ಮೇಲೆ ಕೊಡಿ. ಅದು ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಇದೇ ರೀತಿ ನೀವು ನಿಮ್ಮ ಫೋಟೋಸ್ಗಳಿಗೆ ಅಥವಾ ವೀಡಿಯೋಗಳಿಗೆ ಅಪ್ಲೈ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.